ಎಂಡೋಮೆಟ್ರಿಯೋಸಿಸ್ ಅನ್ನೋದು ಏನು ಕಾಯಿಲೆ? ನಾರ್ಮಲ್ ಆಗಿ ಅದು ಏನು ಅಂತ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಅದು ಯಾಕೆ ಬರುತ್ತೆ, ಅದ್ರ ಪೆಥಾಲಜಿ ಏನು ಅಂತ ನಾವು ತಿಳ್ಕೊಳ್ಳೋದು. ಸೊ ಇದಕ್ಕೆ ನಾವು ಗರ್ಭಕೋಶ ಇಲ್ಲ ಯೂಟ್ರಸ್ ಅಂತ ಹೇಳ್ತೀವಿ. ಇದು 2 ಟ್ಯೂಬ್ ಇರುತ್ತೆ ಮತ್ತು ಇದು ಓವರಿಸ್ ಇರುತ್ತೆ. ಇದೆಲ್ಲ ನಿಮಗೆ ಬೇಸಿಕ್ ಅನಾಟಮಿ ಗೊತ್ತಿರುತ್ತೆ. ಸೊ ಈ ಗರ್ಭಕೋಶದ ಒಳಪದ್ರಕ್ಕೆ ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಈ ಎಂಡೋಮೆಟ್ರಿಯಮ್ ಅನ್ನೋ ಒಂದು ಟಿಶ್ಯೂ ಪ್ರತಿ ತಿಂಗಳ ಹಾರ್ಮೋನ್ ಎಫೆಕ್ಟಿಂದಾಗಿ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ ಎಫೆಕ್ಟಿಂದ ದಿನ ಬೆಳ್ಕೊಂಡು ಹೋಗುತ್ತೆ. ಓವ್ಯುಲೇಷನ್ ಎಗ್ ರಿಲೀಸ್ ಆದಮೇಲೆ ಇನ್ನೂ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಕ್ಕಳಾಯಿತು, ಬೈ ಚಾನ್ಸ್ ಕನ್ಸೀವ್ ಆಯಿತು ಅಂದರೆ ಅದು ಕಂಟಿನ್ಯೂ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ ಸಪೋರ್ಟ್ ಕೊಡುತ್ತೆ. ಅದು ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಅದು ಹಾರ್ಮೋನ್ಸ್ ಎಲ್ಲ ಡ್ರಾಪ್ ಆಗಿ ಅದು ಪೀರಿಯಡ್ ರೂಪದಲ್ಲಿ ಕೆಳಗಡೆ ಬ್ಲೀಡಿಂಗ್ ಆಗಿ ಹರಿದೋಗುತ್ತೆ. ಇದು ನಾರ್ಮಲ್ ಫಿಸಿಯಾಲಜಿ ಅಲ್ವಾ? ಇದೇ ರೀತಿ ಇವಾಗ ಯಾವಾಗ ಬ್ಲೀಡಿಂಗ್ ಆಗಿ ಕೆಳಗಡೆ ಹೋಗುತ್ತೆ, ಕೆಲವೊಂದು ಎಂಡೋಮೆಟ್ರಿಯೋಸಿಸ್ ಟಿಶ್ಯೂ ಈ ಥರ ಟ್ಯೂಬ್ಸ್ನಲ್ಲಿ ಈ ಥರ ನೋಡಿ ಹಿಂದೆ ಬರುತ್ತೆ. ಪೆರಿಟೋನಿಯಲ್ ಕ್ಯಾವಿಟಿನಲ್ಲಿ ಕೆಲವೊಂದು ಟಿಶ್ಯೂ ಬರುತ್ತೆ, ಕೆಲವೊಂದು ಓವರಿನಲ್ಲಿ ಸ್ವಲ್ಪ ತುಳ್ಕೊಳುತ್ತೆ, ಕೆಲವೊಂದು ಇಲ್ಲೆಲ್ಲಾನು ಪೆರಿಟೋನಿಯಲ್ ಕ್ಯಾವಿಟಿನಲ್ಲಿ ಕೂಡ ಹರಡುತ್ತೆ. ತುಂಬ ಮೈಕ್ರೋಸ್ಕೋಪಿಕ್ ಕಂಟೆಂಟ್ ಇರುತ್ತೆ, ಕಣ್ಣಿಗೆ ಕಾಣೋದಿಲ್ಲ. ಈ ಥರ ಬ್ಲೀಡಿಂಗ್ ಆಗೋದು ಕಣ್ಣಿಗೆ ಕಾಣೋದಿಲ್ಲ. ಎಷ್ಟೊಂದು ಸರಿ ನಾವು ಲ್ಯಾಪ್ರೋಸ್ಕೋಪಿ ಮಾಡುವಾಗ ಆಕೆಗೆ ಪೀರಿಯಡ್ಸ್ ಆಗ್ತಿದ್ರೆ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಒಳಗಡೆ ಕೂಡ ಇರುತ್ತೆ. ದಟ್ ಈಸ್ ಅ ಪ್ರೂಫ್ ದಟ್ ದರ್ ಈಸ್ ರೆಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೀವಿ. ಅಂದರೆ ಪೀರಿಯಡ್ ಆಗುವಾಗ ಆ ಎಂಡೋಮೆಟ್ರಿಯಮ್ ಏನಿರುತ್ತೆ ಅದು ಬ್ಯಾಕ್ವರ್ಡ್ ಫ್ಲೋ ಆಗಿ ಟ್ಯೂಬ್ಸ್ ಮೂಲಕ ಓವರೀಸ್ ಮೇಲೆ ಮತ್ತು ಪೆರಿಟೋನಿಯಲ್ ಕ್ಯಾವಿಟಿ ಕೂಡ ಬೀಳುತ್ತೆ. ಸೊ ಅದು ಬಿದ್ದು ಅದು ಆಚೆಗೆ ಹೋಗೋಕ್ಕೆ ಜಾಗ ಇರೋದಿಲ್ಲ. ಈಗ ಪೀರಿಯಡ್ಸ್ ಆಯಿತು ಅಂದರೆ ವೆಜೈನಿಂದ ಆಚೆಗೆ ಬಂದುಬಿಡುತ್ತೆ. ನಾವು ಅದು ಬ್ಲೀಡಿಂಗ್ ರೂಪದಲ್ಲಿ ಬರುತ್ತೆ, ಅದನ್ನ ಕ್ಲೀನ್ ಮಾಡ್ಕೋತೀವಿ, ತಿರ್ಗಾ ಹೊಸದಾಗಿ ಎಂಡೋಮೆಟ್ರಿಯಮ್ ಹುಟ್ಟುತ್ತೆ. ಆದರೆ ಇಲ್ಲಿ ಅಬ್ಡೋಮಿನಲ್ ಕ್ಯಾವಿಟಿ ಒಳಗಡೆ ಹೋಗಿರುವಂಥ ಒಂದು ಎಂಡೋಮೆಟ್ರಿಯಲ್ ಟಿಶ್ಯೂಗೆ ಆಚೆಗೆ ಹೋಗೋಕ್ಕೆ ಜಾಗ ಇರಲ್ಲ. ಸೊ ಅದಲ್ಲೇ ಡೆಪಾಸಿಟ್ ಆಗುತ್ತೆ. ಸೊ ಅದಲ್ಲೇ ಯಾವಾಗ ಡೆಪಾಸಿಟ್ ಆಗುತ್ತೆ, ಪ್ರತಿ ತಿಂಗಳ ಈ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿಯಾಗಿ ಎಂಡೋಮೆಟ್ರಿಯನ್ನ ಬೆಳೆಸುತ್ತಲ್ಲ, ಅದು ಒಳಗಡೆ ಬೆಳ್ಕೊಳ್ಳೋಕೆ ಸ್ಟಾರ್ಟ್. ಸೊ ಪ್ರತಿ ತಿಂಗಳ ಸೇಮ್ ಹಾರ್ಮೋನ್ಸ್ ಅದೇನು ನಮಗೆ ತಿಂಗಳ ಹಾರ್ಮೋನ್ಸ್ ಬಂದು ಉತ್ಪತ್ತಿ ಆಗುತ್ತೆ, ಅದೇ ರೀತಿ ಆ ಹಾರ್ಮೋನ್ ಎಫೆಕ್ಟಿಗೆ ಒಳಗಡೆ ಇರುವಂಥ ಟಿಶ್ಯೂ ಕೂಡ ಬೆಳೆಯೋದು, ದಪ್ಪ ಆಗೋದು, ಪೀರಿಯಡ್ಸ್ ಆಯಿತು ಅಂದರೆ ಅದು ಒಳಗಡೆ ಬ್ಲೀಡ್ ಆಗೋದು, ಆ ಥರ ಆಗುತ್ತೆ. ಸೊ ಆ ಥರ ಒಂದು ಕೆಟ್ಟ ಒಂದು ರಕ್ತ ಏನು ನಾವು ಕೆಟ್ಟ ರಕ್ತ ಅಂತ ಹೇಳೋಕ್ಕಾಗಲ್ಲ, ಆ ಬ್ಲೀಡಿಂಗ್ ಏನಿರುತ್ತೆ ಅದು ಒಳಗಡೆ ಪೆರಿಟೋನಿಯಲ್ ಕ್ಯಾವಿಟಿನ ಅಲ್ಲೇ ಕಲೆಕ್ಟ್ ಆಗಿ ಬಿಕಾಸ್ ಇಟ್ ಈಸ್ ಅ ಮೆಟಬಾಲಿಕಲಿ ಆ್ಯಕ್ಟಿವ್ ಟಿಶ್ಯೂ ಇರೋದ್ರಿಂದ ಸುತ್ತಮುತ್ತ ಇನ್ಫ್ಲಮೇಷನ್ ಅಂತ ಆಗುತ್ತೆ. ಸುತ್ತಮುತ್ತ ಒಂದಕ್ಕೊಂದು ಟಿಶ್ಯೂ ಅಂಟ್ಕೊಳ್ಳುತ್ತೆ. ಓವರೀಸ್ನಲ್ಲಿ ಕಲೆಕ್ಟ್ ಆಯಿತು ಅಂದರೆ ಓವೇರಿಯನ್ ಸಿಸ್ಟ್ ಇಲ್ಲ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಆಗುತ್ತೆ.